ಹೇಳಿ ಸ್ವರ. ಜಾನು, ಪೊಲೀಸವರು ನನ್ನನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಸ್ಟೇಷನ್ಗೆ ಕರೆಸಿದ್ರು. ಹೌದಾ? ಏನ್ ಕೇಳಿದ್ರು? ನಿಮಗೆ ಗುಂಡ್ಕಿಮಠ್ ಅವ್ರ ಪರಿಚಯನಾ? ಹಾ, ಅವ್ರ ನಮ್ಮ ಫ್ಯಾಮಿಲಿ ಫ್ರೆಂಡ್. ಸುಮಾರು 7-8 ವರ್ಷದಿಂದ ಪರಿಚಯ ಇದೆ. ನಾನು ಅವ್ರ ಹತ್ರ ಕೆಲ್ಸಕ್ಕೆ ಸೇರಿ 2 ವರ್ಷ ಆಗಿದೆ. ಅವರು ಸಾಯಕ್ಕಿಂತ ಮುಂಚೆ ಹೇಗಿರ್ತಿದ್ರು? ಹಾ, ಈ ವಿಚಾರವಾಗಿ ನನಗೂ ಡೌಟ್ ಇದೆ. ಸ್ವಲ್ಪ ದಿನದ ಹಿಂದೆ ತುಂಬಾ ಟೆನ್ಷನ್ ಅಲ್ಲಿದ್ರು. ಆದ್ರೆ ನನ್ನ ಹತ್ರ ಏನೂ ಹೇಳ್ಕೊಂಡಿರ್ಲಿಲ್ಲ. ಹಾಗಾಗಿ ನನಗೆ ವಿಷಯದ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್. ಹಾಗಾದ್ರೆ ನಿಮ್ಗಿಂತ ತುಂಬಾ ಪರಿಚಯ ಇರೋರು ಯಾರಾದ್ರೂ ಇದ್ರ? ಇಲ್ಲ ಸರ್, ಅವರು ಅವ್ರ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ಅವ್ರು ಯಾರನ್ನೂ ಎಂಟರ್ಟೈನ್ ಮಾಡ್ತಾ ಇರ್ಲಿಲ್ಲ. ಓಕೆ, ತುಂಬ ಥ್ಯಾಂಕ್ಸ್ ನೀವು ಬಂದಿದ್ದಕ್ಕೆ. ಮತ್ತೆ ಈ ಕೇಸಿಗೆ ಸಂಬಂಧಪಟ್ಟಾಗ ನಾವು ಕರೆದಾಗ ಬಂದು ಕೋಆಪರೇಟ್ ಮಾಡಿ. ಸ್ವರ, ನಾನೊಂದು ಸ್ವಲ್ಪ ಹೊರಗಡೆ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಓಕೆ. ಸಾರಿ, ನನ್ನ ಫ್ರೆಂಡ್ ಕಾಲ್ ಬಂದಿತ್ತು. ಇಟ್ಸ್ ಓಕೆ. ಯಾಕೆ ನಿಮ್ಮ ಮುಖ ಒಂಥರ ಡಲ್ ಆಗಿಬಿಡ್ತಲ್ಲ? ಅದು ತುಂಬ ಪರ್ಸ್ನಲ್ ಆಗಿದ್ರೆ ಬೇಡ, ಹೇಳ್ಕೋಬೇಕನ್ಸಿದ್ರೆ ಹೇಳ್ಕೊಳ್ಳಿ. ಹಾಗೇನಿಲ್ಲ. ಆ್ಯಕ್ಚುಲಿ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ದೇವ್. ಅವತ್ತು ನೀವು ನನ್ನ ಜಾತಕ ನೋಡಿ ನನ್ನ ಜೊತೆಲಿರೋರಿಗೆಲ್ಲ ಕಷ್ಟ ತಪ್ಪಿದ್ದಲ್ಲ ಅಂದಾಗ ಅವತ್ತಿನ ದಿನ ನನಗದು ಸಿಲ್ಲಿ ಅನಿಸ್ತು. ಆದರೆ ಇವತ್ತಿಗೆ ನನಗೆ ಅದೇ ನಿಜ ಅನಿಸ್ತಿದೆ. ಅರ್ಥ ಆಗಲಿಲ್ಲ. ಏನಿಲ್ಲ, ಸ್ವಲ್ಪ ದಿನಗಳ ಹಿಂದೆ ಟಿ ವಿನಲ್ಲಿ ಸೂರ್ಯಕಾಂತ್ ಗುಂಡ್ಕಿಮಠ್ ಅವ್ರ ಸಾವಿನ ಬಗ್ಗೆ ಹೇಳ್ತಾ ಇದ್ರು. ನೀವು ನೋಡಿದ್ದೀರಾ ಅನ್ಕೊಂಡಿದ್ದೀನಿ. ಕೇಳಿದ್ದೀನಿ. ಡಾಕ್ಟರ್ಸ್ ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಸರ್ಟಿಫೈ ಮಾಡಿದ್ರು. ಆದರೆ ನನ್ನ ಪ್ರಕಾರ ಅದು ಹಾರ್ಟ್ ಅಟ್ಯಾಕ್ ಅಲ್ಲ ದೇವ್. ಇಟ್ಸ್ ಅ ಪ್ರೀ ಪ್ಲಾನ್ ಮರ್ಡರ್. ಅದು ಸರಿ, ಅವ್ರಿಗೂ ನಿಮಗೂ ಏನು ಸಂಬಂಧ? ನಿಮ್ಗೆ ಯಾಕೆ ಬಂತು ಡೌಟು? ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡೆ. ಯಾವ ಸಂಬಂಧಿಕರು ನನ್ನ ಕೇರ್ ಮಾಡಲಿಲ್ಲ. ಅಂಥದ್ರಲ್ಲಿ ಯಾವ ಸಂಬಂಧನೇ ಇಲ್ದಿರೋ ಅವರು ಅವ್ರ ಸ್ವಂತ ಮಗಳ ಥರ ನೋಡ್ಕೊಂಡ್ರು, ಓದಿಸಿದ್ರು. ಇವತ್ತಿನ ದಿನ ಯಾರ ಸಪೋರ್ಟು ಇಲ್ಲದೆ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಅವರೇ ಕಾರಣ. ನೋಡಿ ಜಾನ್ವಿ, ಸಾವಿಗೆ ಸಮಯ ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು. ಸಾವು ಬರುತ್ತೆ ನಿಜ, ಆದ್ರೆ ಈ ರೀತಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಡಾಕ್ಟ್ರೇ ಸರ್ಟಿಫೈ ಮಾಡಿದಾರಲ್ಲ ನ್ಯಾಚುರಲ್ ಡೆತ್ ಅಂತ. ಇಲ್ಲ ದೇವ್, ಸೂರ್ಯಕಾಂತ್ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡಿರೋಳು ಅಂದ್ರೆ ಅದು ನಾನೇ. ಅವ್ರ ಲೈಫ್ನ ಕೆಲವು ಇನ್ಸಿಡೆಂಟ್ಗಳನ್ನ ಬೇಸ್ಡ್ ಆಗಿ ಇಟ್ಕೊಂಡು ಇದು ಕೊಲೆನೆ ಅಂತ ಹೇಳ್ತಾ ಇದ್ದೀನಿ. ನನ್ಗೆ ಯಾವತ್ತೀ ಡೌಟ್ ಬಂತೋ ನನ್ಗಿರೋ ಮೀಡಿಯಾ ಫ್ರೆಂಡ್ ಸಪೋರ್ಟ್ ಇಂದ ಈ ಇಶ್ಯೂ ಕ್ರಿಯೇಟ್ ಮಾಡಿದೆ. ಇವಾಗ ಈ ಕೇಸ್ನ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಮತ್ತೆ ಇನ್ನೇನು, ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ, ಅವ್ರು ಮಾಡ್ತಾರೆ ಬಿಡಿ. ನಂಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ದೇವ್, ಅದಕ್ಕೆ ನಿಮ್ಮನ್ನ ಹೆಲ್ಪ್ ಕೇಳಿದ್ದು. ಸರಿ, ಓಕೆ, ಬನ್ನಿ. ಏನ್ ಕರ್ಮ ಆಗೋದು ನಂದು. ಹಲೋ. ಹಾಯ್. ಏನು ಇವತ್ತು ನಿದ್ದೆ ಬರ್ತಿಲ್ವಾ? ಎಕ್ಸಾಕ್ಟ್ಲಿ. ನೀವೇನ್ ಮಾಡ್ತಿದ್ದೀರಾ? ಏನಿಲ್ಲ, ಊಟ ಆಯ್ತು, ಪ್ಲೇಟ್ ತೊಳಿತಾ ಇದ್ದೆ. ಮತ್ತೆ ನೀವೇ ಹೇಳ್ಬೇಕು. ನಾನೇನ್ ಹೇಳಿ, ನೀವೇನಾದ್ರೂ ಹೇಳಿ. ನನಗ್ ನಿಮ್ ತರ ಜಾತಕ ಹೇಳಕ್ ಬರಲ್ವೇ? ಅಂತೂ ಇಂತೂ ತುಂಬಾ ಮಾತು ಕಲ್ತ್ಬಿಟ್ರಿ. ಎಲ್ಲ ನಿಮ್ ಸವಾಸ. ಸರಿ, ನಿಮ್ಗೆ ಅಡ್ವೆಂಚರ್ಸ್ ಅಂದ್ರೆ ಇಷ್ಟನಾ? ಅಡ್ವೆಂಚರ್ಸಾ? ಇಲ್ಲಪ್ಪ, ನನಗ್ ಭಯ. ಟ್ರೈ ಮಾಡಿ. ಅದು ಈ ಲೇಟ್ ನೈಟ್ ಅಲ್ಲ. ನಿಮ್ಗೊಂದು ಸರ್ಪ್ರೈಸ್ ಇದೆ. ಏನು? ಮನೆಯಿಂದ ಆಚೆ ಬನ್ನಿ, ಹೇಳ್ತೀನಿ. ನೀವೆಲ್ಲಿದ್ದೀರಾ? ನಿಮ್ಮ ಮನೆ ಆಚೆ. ಆರ್ ಯು ಮ್ಯಾಡ್? ಟೈಮ್ ನೋಡಿದ್ದೀರಾ ಎಷ್ಟಾಗಿದೆ ಅಂತ? ನಾನ್ ಬರಲ್ಲ. ರೀ ಜಾನ್ವಿ, ರೀ ಕೂಗ್ಬೇಡಿ, ಬರ್ತೀನಿ. ನಿಮಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಯಾಕ್ರಿ ಕೂಗ್ತಿದ್ದೀರಾ? ಇಷ್ಟೊತ್ತಿಗೆ ಇಲ್ಲಿಗೆ ಯಾಕೆ ಬರಕ್ ಹೋದ್ರಿ? ಅರ್ಧ ರಾತ್ರಿಲಿ ಐಸ್ ಕ್ರೀಮ್ ತಿಂದು ಮಲಗಿದ್ರೆ ಒಳ್ಳೆ ಕನ್ಸು ಬೀಳುತ್ತಂತ ಎಲ್ಲೋ ಓದಿದ್ ನೆನಪು. ಬನ್ನಿ, ಐಸ್ ಕ್ರೀಮ್ ತಿನ್ಕೊಂಬರೋಣ. ನೀವ್ ಯಾವಾಗ್ಲೂ ಹಿಂಗೇನಾ ಅಥವಾ ಅವಾಗ ಹಿಂಗ? ಗಾಡಿ ಹತ್ತಿ ಹೇಳ್ತೀನಿ. ಅಯ್ಯೋ ದೇವ್ರೆ. ದೇವ್, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ಒಂದು ನಿಮಿಷ ಇರಿ, ಬರ್ತೀನಿ. ದೇವ್,
ರೀ ನೀವೇ ತಾನೇ ಹೆಲ್ಪ್ ಮಾಡಿ ಅಂತ ಕೇಳಿದ್ದು, ಅದಕ್ಕೆ ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ಇನ್ವೆಸ್ಟಿಗೇಷನ್ ಮಾಡಕ್ಕೆ. ವಾಟ್? ಒಂದ್ ತಪ್ಪು ಹುಡ್ಕಕ್ ಹೋಗಿ ಇನ್ನೊಂದ್ ತಪ್ಪು ಮಾಡ್ತಿದೀವಿ ಅನ್ಸುತ್ತೆ. ಬನ್ನಿದೆ ಹೋಗೋಣ. ನೋಡಿ ಜಾನ್ವಿ ಅವರೇ, ತಪ್ಪೆಲ್ಲಿ ನಡೆದಿರುತ್ತೋ ಅಲ್ಲೇ ತಪ್ಪು ಹುಡುಕ್ಬೇಕು. ಸೂರ್ಯಕಾಂತ್ ಅವ್ರ ಸಾವಿಗೆ ನಾವು ಸಾಕ್ಷಿ ಹುಡುಕ್ಬೇಕಂದ್ರೆ ನಾವು ಇಲ್ಲೇ ಹುಡುಕ್ಬೇಕು. ಅದಕ್ಕೆ ನನ್ನ ಮೇಲೆ ನಂಬಿಕೆ ಇದ್ರೆ ಬನ್ನಿ. ರೀ ಬೇಡ, ಬನ್ನಿ ಹೋಗ್ಬಿಡೋಣ. ಸುಮ್ಮನೆ ಬನ್ನಿ. ಸರ್, ಓ ಜಾನು, ಏನು ಸಮಾಚಾರ? ಇಷ್ಟೊಂದು ಖುಷಿಯಾಗಿದೆಯಾ? ಮೊದಲು ನಂಗೆ ಆಶೀರ್ವಾದ ಮಾಡಿ, ಆಮೇಲೆ ಹೇಳ್ತೀನಿ. ಶುಭವಾಗಲಿ. ಸರ್, ನಾನು ಸ್ಟೇಟ್ಗೆ ಫಸ್ಟ್ ಬಂದಿದ್ದೀನಿ. ಈ ವಿಷಯನ ನಿಮಗೆ ಮೊದಲು ಹೇಳಿ ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ನನಗೆ ಯಾಕಮ್ಮ ಇದೆಲ್ಲ? ನಿನ್ನ ಫ್ರೆಂಡ್ಸಿಗೆ ಕೊಡೋದಲ್ವಾ? ಸರ್, ನನ್ನ ಎಲ್ಲ ಸಕ್ಸಸ್ಗೂ ನೀವೇ ಕಾರಣ. ನನ್ನ ಅಪ್ಪ ಅಮ್ಮ, ಬಂಧು ಬಳಗ, ಫ್ರೆಂಡ್ಸು ಎಲ್ಲ ನೀವೇನೆ. ಜಾನ್ವಿ, ಹಾಂ, ಏನು ಯೋಚನೆ ಮಾಡ್ತಿದ್ದೀರಾ? ನಥಿಂಗ್. ಮತ್ತೆ ಬನ್ನಿ. ಈ ಮನೇಲಿ ಅವರೊಬ್ಬರೇ ಇರ್ತಿದ್ರು ಇಲ್ಲ ಬೇರೆಯವರು ಇರ್ತಿದ್ರಾ? ಇಲ್ಲ, ಅವ್ರಿಗೆ ಮದುವೆನೇ ಆಗಿರಲಿಲ್ಲ. ಗುಣಕಿ ಮಠ ಅವ್ರ ಸಾವು ನ್ಯಾಚುರಲ್ ಅಲ್ಲ ಅಂತ ನಿಮಗೆ ಯಾಕೆ ಡೌಟ್ ಬಂತು? ನಿಮಗೆ ಹೇಳಬೇಕಾಗಿರೋ ವಿಷಯ ತುಂಬಾ ಇದೆ. ಜನಗಳ ದೃಷ್ಟಿಲಿ ಅವರೊಬ್ಬರು ಆರ್ಕಿಯಾಲಜಿಸ್ಟು. ಅದಕ್ಕೂ ಮೀರಿ ಅವರು ದೇಶಭಕ್ತರು ಕೂಡ ಆಗಿದ್ರು. ಸರ್ ಸಾಯೋ ಒಂದು ವಾರದ ಮುಂಚೆ ನನ್ನನ್ನು ಅವ್ರ ಮನೆ ಕರೆದಿದ್ರು. ಈಗ ನಾನಿರೋ ಪರಿಸ್ಥಿತಿಲಿ ಯಾರನ್ನೂ ನಂಬೋಕ್ಕಾಗ್ತಾ ಇಲ್ಲ. ನಿನ್ನನ್ನೇ ನಂಬಿ ಈ ಬಾಕ್ಸ್ ಕೊಡ್ತಾ ಇದ್ದೀನಿ. ಇದನ್ನು ಹುಡ್ಕೊಂಡು ಒಬ್ಬರು ಬರ್ತಾರೆ. ಅವರಿಗೆ ತಲುಪಿಸೋ ಜವಾಬ್ದಾರಿ ನಿಂದೇನಮ್ಮ. ಅಲ್ಲ ಸರ್, ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ. ಇದು ನಿಮ್ಮ ಹತ್ರನೇ ಇದ್ರೆ ಸೇಫ್ ಅಲ್ವಾ? ಹೌದು, ಆದರೆ ಇವತ್ತಿದ್ದವರು ನಾಳೆನೂ ಇರಬೇಕು ಅಂತ ರೂಲ್ಸ್ ಏನೂ ಇಲ್ವಲ್ಲಮ್ಮ. ಅವ್ರು ಹೇಳಿದ ಮಾತು ಇಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಬಾಕ್ಸ್ ಅದು? ಗೊತ್ತಿಲ್ಲ. ಅದೊಂದು ಪಜಲ್ ಬಾಕ್ಸು. ಅದನ್ನ ಓಪನ್ ಮಾಡಕ್ ತುಂಬಾನೇ ಟ್ರೈ ಮಾಡಿದೆ, ಬಟ್ ಆಗ್ಲಿಲ್ಲ. ಮೋಸ್ಟ್ಲಿ ಅದನ್ನ ಅದಕ್ಕೆ ಸಂಬಂಧಪಟ್ಟವ್ರು ಮಾತ್ರ ಓಪನ್ ಮಾಡಕ್ ಸಾಧ್ಯ ಅನ್ಸುತ್ತೆ. ಸೂರ್ಯಕಾಂತ್ ಅವ್ರು ಸತ್ತಾಗ ಅವ್ರ ಬಾಡಿಯಲ್ಲಿತ್ತು? ಇಲ್ಲೇ ಬನ್ನಿ ತೋರಿಸ್ತೀನಿ. ದೇವ್, ಇದು ಪಾರ್ಕಿಂಗ್ ಏರಿಯಾ. ಕಿಚನ್ ಒಳಗಡೆಯಿಂದ ಕೂಡ ಇಲ್ಲಿಗೆ ಬರ್ಬೋದು. ಅವ್ರ ಡೆಡ್ ಬಾಡಿ ಎಲ್ಲಿ ಬಿದ್ದಿತ್ತು? ಇಲ್ಲೇ. ಇಲ್ಲ. ಹಾ, ಪೊಲೀಸ್ ಸ್ಟೇಟ್ಮೆಂಟ್ ಪ್ರಕಾರ ಅವ್ರಿಗೆ ಮಧ್ಯರಾತ್ರಿ ತುಂಬಾ ಎದೆನೋವು ಕಾಣಿಸ್ಕೊಂಡಿದ್ರಿಂದ ಯಾರ್ದಾರು ಹೆಲ್ಪ್ ತಗೊಳ್ಳೋಣ ಅಂತ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಎದೆನೋವು ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಅವ್ರ ರಿಟರ್ನ್ ಸ್ಟೇಟ್ಮೆಂಟು. ಆದರೆ ನನ್ನ ಡೌಟ್ ಏನು ಗೊತ್ತಾ, ಅವ್ರಿಗೆ ಯಾರ್ದಾರು ಹೆಲ್ಪ್ ಬೇಕಿದ್ರೆ ಅವ್ರ ಮೇನ್ ಡೋರಿಂದಾನೇ ಹೊರಗೆ ಹೋಗ್ಬೋದಿತ್ತು. ಆದರೆ ಅವ್ರು ಕೆಳಗಡೆ ಯಾಕೆ ಬಂದರು? ಸೊ ನನ್ನ ಪ್ರಕಾರ ಅವ್ರನ್ನ ಯಾರೋ ರೂಮಲ್ಲೇ ಕೊಲೆ ಮಾಡಿ ಡೆಡ್ ಬಾಡಿನ ಇಲ್ಲಿ ಶಿಫ್ಟ್ ಮಾಡಿ ಹಾರ್ಟ್ ಅಟ್ಯಾಕ್ ಅಂತ ಕತೆ ಕಟ್ತಾ ಇದ್ದಾರೆ. ನೋಡಿ ಜಾನ್ವಿ, ಒಂದು ಮರ್ಡರ್ ಐಡೆಂಟಿಫಿಕೇಶನ್ಗೆ 2 ಡೈಮೆನ್ಷನ್ ಇರುತ್ತೆ. ಒಂದು ಇಲ್ಯೂಷನ್, ಇನ್ನೊಂದು ಅಸಂಪ್ಷನ್.
ನೀವಿವಾಗ ಇಲ್ಯೂಷನಲ್ಲಿದ್ದೀರಾ. ಮರ್ಡರ್ ಇದೇ ರೀತಿ ಆಗಿರ್ಬೋದು ಅಂತ. ಅಂದ್ರೆ ನೀವಿದನ್ನ ನ್ಯಾಚುರಲ್ ಡೆತ್ ಅಂತ ನಂಬ್ತೀರಾ? ಇಲ್ಲ, ಅವ್ರ ಮನೆ ಒಳಗಿಂದ ಇಲ್ಲಿ ಬಂದು ಸತ್ತಿದ್ದಾರೆ ಅಂದ್ರೆ ನೀವು ಹೇಳೋ ಪ್ರಕಾರ ಇದು ಕೊಲೆನೇ ಅನ್ಸುತ್ತೆ. ಹಾ, ಹಾಗಾದ್ರೆ ನೀವಿದನ್ನ ಕೊಲೆ ಅಂತ ಪ್ರೂವ್ ಮಾಡ್ತೀರಾ? ಎಸ್, ಐ ಟ್ರೈ ಟು ಪ್ರೂವ್, ಬಟ್ ಐ ನೀಡ್ ಸಮ್ ಟೈಮ್. ಅವಾಗಲೇ ತುಂಬ ಲೇಟ್ ಆಗಿದೆ. ಇಟ್ಸ್ ಬೆಟರ್ ಟು ಲೀವ್ ನೌ. ಜುಲೈ 25ರಂದು ರಾಜ್ಯದಲ್ಲಿ 1,000ದಷ್ಟಿದ್ದ ಸೋಂಕು ರಾತ್ರಿಯಲ್ಲ ಎಲ್ಲ ಹೋಗಿದ್ದೆ ನಾನು ಒಬ್ಬನ ಬಿಟ್ಟು. ಏರಿಕೆ ಕಂಡು ಜುಲೈ 26ರಂದು ನೀನು ಗೊರಕೆ ಸೌಂಡಿಗೆ ಯಾವನ್ಗೋ ನಿದ್ದೆ ಬರುತ್ತೆ? ನಿಂಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿದ್ರೆ ನೀನು ಇನ್ನೊಂದು ರೂಮ್ ಕೀ ಕೊಡಬೇಕಿತ್ತು. ನಾ ಅಲ್ಲೇ ಮಲ್ಕೋತಿದ್ದೆ. ಇದ್ದ ವೈರಸ್ ದಾಳಿ ಆ ರೂಮ್ ಕೀ ಯಾರಂದ್ರೆ ಅವರಿಗೆ ಕೊಡೋಕ್ಕಾಗಲ್ಲ. ಅದು ನನ್ನ ಪರ್ಸನಲ್ ಸ್ಪೇಸು, ನನ್ನ ಬಿಸ್ನೆಸ್ ಮಾಡೋ ಜಾಗ. ಅರ್ಥ ಆಯ್ತಾ? ಏ ಅದೇನು ಬಿಸ್ನೆಸ್ ಏನೋ, ಕಾಸು ಮಾತ್ರ ಬರೋಲ್ಲ.